ಎಲ್ಲೆಲ್ಲಿ ನಿಲ್ಲದ ಬಾಣಂತಿಯರ ಸರಣಿ ಸಾವು. ಬಳ್ಳಾರಿ, ಬೆಳಗಾವಿ ಆಯಿತು, ಈಗ ಬೆಂಗಳೂರು. ಒಂದೇ ದಿನ ಇಬ್ಬರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದಾದಮೇಲೆ ಬೆಳಗಾವಿಯಲ್ಲೂ ಕೂಡ ನಿನ್ನೆ ಅಷ್ಟೇ ವೈಶಾಲಿ ಅನ್ನುವಂಥ 20 ವರ್ಷದ ಬಾಣಂತಿ ಸಾವನ್ನಪ್ಪಿದ್ರು. ಅದಕ್ಕೂ ಮುಂಚೆ ಇನ್ನೊಬ್ಬರು ಸಾವನ್ನಪ್ಪಿದ್ರು. ಅಲ್ಲೂ ಕೂಡ ನಿರಂತರವಾಗಿ ಸಾವುಗಳಾಗ್ತಾ ಇದೆ. ಈಗ ಬೆಂಗಳೂರಿನಲ್ಲೂ ಕೂಡ ಇಬ್ಬರು ಸಾವನ್ನಪ್ಪಿದ್ದಾರೆ ಬಾಣಂತಿಯರು. ಶಿವಮೊಗ್ಗದ ಅನುಷಾ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಬಾಣಂತಿ ವಿನುತಿ ಸಾವನ್ನಪ್ಪಿದ್ದಾರೆ. ಸರಣಿ ಸಾವುಗಳಾಗ್ತಾ ಇದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಆರೋಗ್ಯ ಇಲಾಖೆ. ಅಂದರೆ ಫೋರ್ಟಿಸ್ ಆಸ್ಪತ್ರೆ ಅದು ಪ್ರೈವೇಟ್ ಆಸ್ಪತ್ರೆ, ಇನ್ನು ವಾಣಿ ವಿಲಾಸ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ, ಇಲ್ಲೂ ಒಂದು ಸಾವಾಗಿರುವಂಥದ್ದು. ಆರೋಗ್ಯ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡರೂ ಕೂಡ ಈ ಸಾವುಗಳನ್ನು ಆಗ್ತಾ ಇಲ್ಲ ಅಂತ. KC ಜನರಲ್ ಆಸ್ಪತ್ರೆಯಲ್ಲಿ ನಿನ್ನೆ ವಿನುತಿಗೆ ಡೆಲಿವರಿ ಆಗಿತ್ತು. ಬೆಳಗ್ಗೆ ತೀವ್ರ ರಕ್ತಸ್ರಾವ ಅಂತ ವಾಣಿ ವಿಲಾಸದಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ವಿನುತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿನುತಿ ಅವರು ಸಾವನ್ನಪ್ಪಿರುವಂಥದ್ದು. ಅನುಷಾ ಅವರು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮೃತರ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದಂತ ವಿನುತಿ ಅವರ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಒಂದ್ ಕಡೆ ಪ್ರೈವೇಟ್ ಹಾಸ್ಪಿಟ್ಲು ಮತ್ತು ಒಂದ್ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲು, ಇಬ್ಬರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೋಡುವಂಥ ಸಂದರ್ಭದಲ್ಲಿ ವೈದ್ಯರ ನಿರ್ಲಕ್ಷ್ಯದ ಆರೋಪನ ಮಾಡಲಾಗ್ತಾ ಇತ್ತು. ಮತ್ತೆ IV ಗ್ಲೂಕೋಸ್ ಅದು ಕಳಪೆ ಗುಣಮಟ್ಟದ್ದು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಬಟ್ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಏನಕ್ಕಾಯ್ತು ಅಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗಬೇಕಲ್ಲ, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಸಾವಾಗಿದೆ ಅಂತ. ನಾವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿನುತಿ ಅನ್ನುವಂಥ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಇವರ ಸಾವಿಗೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಕಾರಣಗಳು ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ವೈದ್ಯರ ನಿರ್ಲಕ್ಷ್ಯ ಅಂತಲೇ ಮೃತರ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜ, ಆ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಸಾವನ್ನ ಅಪ್ಪಿದ್ರೂ ಕೂಡ ವೈದ್ಯರ ಮೇಲೆ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗುವಂಥದ್ದು ಸಹಜ. ಇದು ಕೂಡ ಬೆಳಗಾವಿ, ಬಳ್ಳಾರಿಯಲ್ಲಿ ಆಗಿರುವ ರೀತಿಯಲ್ಲೇ ಒಂದು ವೈದ್ಯರ ನಿರ್ಲಕ್ಷ್ಯ ಏನಾದರೂ ಇದೆಯಾ, ಅಥವಾ ಆಕೆಗೆ ಏನಾದರೂ ಅಡ್ಮಿಟ್ ಆಗುವಂಥ ಸಂದರ್ಭದಲ್ಲಿ ತೀವ್ರವಾಗಿ ಏನಾದರೂ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಾ, ಅದು ಕೂಡ ಇನ್ನಷ್ಟೇ ವೈದ್ಯರು ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡಬೇಕಾಗಿದೆ. ಯಾವ ಕಾರಣಕ್ಕೋಸ್ಕರ ಸಾವಾಗಿದೆ, ಏನು ಎತ್ತ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಬೆಂಗಳೂರಿನಲ್ಲಿ 2 ಸಾವಾಗಿರುವಂಥದ್ದು, ಒಂದು ಪ್ರೈವೇಟ್ ಆಸ್ಪತ್ರೆ, ಇನ್ನೊಂದು ಗೌರ್ಮೆಂಟ್ ಆಸ್ಪತ್ರೆ. ಏನು ಕಾರಣ ತಿಳಿದು ಬರ್ತಾ ಇದೆ ಈ ಇಬ್ಬರ ಸಾವಿಗೆ? ಈಗಾಗಲೇ ಏನು ವಾಣಿ ವಿಲಾಸ್ನಲ್ಲಿ ಒಂದು ಬಾಣಂತಿ ಸಾವನ್ನಪ್ಪಿರುವಂತದ್ದು, ಇದರಲ್ಲಿ ಪ್ರಮುಖವಾಗಿ ಈಕೆಗೆ ಒಂದು ತೀವ್ರ ರಕ್ತಸ್ರಾವ ಆಗಿತ್ತು ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈಕೆ ಮೊದಲು KC ಜನರಲ್ ನಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಿದ್ರು. ಅಲ್ಲಿನ ಒಂದು ಬಾಣಂತಿಗೆ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯವಾಗದೆ ಅದನ್ನ ವಾಣಿ ವಿಲಾಸ್ಗೆ ಕೇಸ್ನ ಒಂದು ರೆಫರ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನುವಂತಹ ಒಂದು ಸಪರೇಟ್ ವಾರ್ಡ್ ಇದೆ. ಸೊ ಇಲ್ಲಿ ಕರ್ಕೊಂಡು ಹೋಗಿ ನಿಮ್ಗೆ ಒಂದು ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಆದ್ರೆ ಇಲ್ಲಿ ಬಂದಂತಹ ವೇಳೆಯಲ್ಲಿ ಮಧ್ಯಾಹ್ನ ಬಂದಿದ್ದಾರೆ. ಆದ್ರೆ ಅಷ್ಟರಲ್ಲಾಗ್ಲೇನೆ ಆಕೆಗೆ ತುಂಬಾ ತೀವ್ರ ರಕ್ತಸ್ರಾವ ಆಗಿ ಆಕೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಸೊ ಈಗಾಗ್ಲೇ ಏನು KC ಜನರಲ್ ನಲ್ಲಿ ಏನೆಲ್ಲ ಚಿಕಿತ್ಸೆನ ನೀಡ್ತಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಅಲ್ಲಿ ಏನೆಲ್ಲ ಈಕೆಗೆ ಚಿಕಿತ್ಸೆನ ಕೊಡ್ತಿದ್ರು, ಏನೆಲ್ಲ ಒಂದು ಮೆಡಿಸಿನ್ ಅನ್ನ ಕೊಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಒಂದು ಸಮ್ಮರಿಯನ್ನ ಈಗಾಗಲೇ ವಾಣಿ ವಿಲಾಸ್ ವೈದ್ಯರು ಕೂಡ ಕೇಳಿರುವಂತದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಅನ್ನುವಂಥದ್ದು ಇಲ್ಲಿನ ವೈದ್ಯರಿಗೆ ಗೊತ್ತಾಗಿಲ್ಲ. ಸೊ ಹೀಗಾಗಿಯೇ ಮೊದ್ಲಿಂದ ಇವ್ರು ಹೇಳ್ತಿರುವಂತದ್ದು ಕೂಡ ಗರ್ಭಿಣಿಯಾಗಿ ಬಾಣಂತಿಯರಿಗೆ ರಕ್ತಸ್ರಾವ ಆಗ್ತಿರುತ್ತೆ ಯೂಶಲ್ ಆಗಿ. ಆದ್ರೆ ಇವರಿಗೆ ಹೆಚ್ಚಾಗಿರುವಂತದ್ದು ಹಿಮೋಗ್ಲೋಬಿನ್ % ಕೂಡ ತುಂಬಾನೇ ಕಡಿಮೆ ಆಗ್ತಿತ್ತು. ಈ ಕಾರಣದಿಂದ ಆಕೆ ಬದುಕುಳಿದಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೇ ಈಗಾಗ್ಲೇನೆ ಒಂದು ವರದಿಯನ್ನ ಕೊಡಿ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಕೂಡ ಕಳಿಸಿರುವಂತದ್ದು KC ಜನರಲ್ ಆಸ್ಪತ್ರೆಯಲ್ಲಿ. ಸೊ ಈಗ ಈ ಒಂದು ರಿಪೋರ್ಟ್ ನಲ್ಲಿ ನಮ್ಗೆ ತಿಳಿದು ಬರುತ್ತೆ ಅಲ್ಲಿ ವೈದ್ಯರ ನಿರ್ಲಕ್ಷ್ಯ ಇತ್ತ ಅಥವಾ ಏನಾಗಿತ್ತು ಪ್ರಮುಖವಾಗಿ ಅಂತ. ಯಾಕಂತ ಹೇಳಿದ್ರೆ ಈಕೆಗೆ ಇದು 2ನೇ ಮಗು. ಸೊ ಮೊದಲನೇ ಮಗು ಹುಟ್ಟಿದಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಹೈ ರಿಸ್ಕ್ ಆಗಿತ್ತು ಅನ್ನುವಂಥದ್ದನ್ನ ಹೇಳ್ತಿದ್ರು. ಅದಾದಂತಹ ಬಳಿಕ ಈಗ ಈಕೆ ಸಾವನ್ನಪ್ಪಿರುವಂಥದ್ದು. ಸೊ ಈ ಹಿಂದಿನ ಒಂದು ಮೊದಲನೇ ಟೈಮಲ್ಲಿ ರಕ್ತಸ್ರಾವ ಆಗಿರುವಂಥದ್ದು ಅದರದ್ದು ಇನ್ಫೆಕ್ಷನ್ ಏನಾದ್ರು ಆಗಿತ್ತ ಅಥವಾ ಅದರಿಂದ ಏನಾದ್ರು ಸಮಸ್ಯೆಗಳು ಉಂಟಾಗಿತ್ತಾ ಏನು ಅನ್ನೋದ್ರ ಬಗ್ಗೆ ವರದಿ ಬಂದಂತಹ ಬಳಿಕ ನಮ್ಗೆ ಸಂಪೂರ್ಣವಾಗಿ ತಿಳಿಯಲಿದೆ. ಪೃಥ್ವಿ, ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ.